ಡಿಕೆನ ಸಿದ್ದುನ ಒಳಗೆ ಹಾಕಿಸೋದಿಕ್ಕೆ ಪ್ಲಾನ್ ನಡೀತಾ ಇದೆಯಾ ತೆರೆಮರೆಯಲ್ಲಿ? ನಾನೆಲ್ಲದಕ್ಕೂ ರೆಡಿ ಆಗಿದ್ದೀನಿ ಅಂತ HDDಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಾಜಿ ಪ್ರಧಾನಿ HD ಕೇಂದ್ರ ಸಚಿವ ಅಮಿತ್ ಶಾ ಭೇಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತ ಎಲ್ಲದಕ್ಕೂ ರೆಡಿ ಆಗಿದೆ. ಉತ್ತರವನ್ನ ನಾನು ಕೊಡ್ತೀನಿ. ಉಭಯ ನಾಯಕರ ಭೇಟಿಗೆ ಡಿಕೆ ಶಿವಕುಮಾರ್ ಟೀಕಾ ಪ್ರಹಾರವನ್ನ ನಡೆಸಿದ್ದಾರೆ. ಜನಾಂದೋಲನ ನಡೀತಾ ಇದೆ. ಒಂದು ಕಡೆ ಎತ್ತ ವಾಲ್ಮೀಕಿ ಮೂಡ ಹಗರಣ, ಮೊನ್ನೆ ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸುವ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ದೇವೇಗೌಡರ ಮೇಲೆ ಆರೋಪವನ್ನ ಮಾಡಿದ್ರು. ಸೊ ಅದಕ್ಕೆ ಈಗ ಅವ್ರು ತಿರುಗೇಟ್ ಕೊಟ್ರೆ ಇವರು ಅದಕ್ಕೆ ಟೀಕಾ ಪ್ರಹಾರವನ್ನ ಮಾಡಿದ್ರೆ ಏನ್ ಹೇಳಿದ್ರು ಹಾಗಾದ್ರೆ ಡಿಕೆ ಶಿವಕುಮಾರ್ ಕೇಳ. ರಕ್ಷಣೆಗೆ ಏನ್ ಬೇಕಲ್ಲ, ಅವ್ರ ಕುಟುಂಬದ ರಕ್ಷಣೆಗೆ ಅವ್ರು ಓಲೇಬೇಕಲ್ಲ. ನಮ್ಮ ಮೇಲೆ ಏನಾದ್ರು ಪಟ್ಟಿ ಕೊಡಕ್ಕೆ, ನಮ್ಮ ಮೇಲೆ ಡಿಕೆನ ಸಿದ್ದರಾಮಯ್ಯ ಪ್ರಯತ್ನ ನಡೀತಾ ಇದೆ. ನಡೀದೀನಿ ನಾನು. ಟಾರ್ಗೆಟ್ ನೀವೇನಾ ಸರ್? ಯಾರನ್ನಾರು ಮಾಡ್ಕೊಳ್ಳಿ, ನಡೀದಿ. ಓ ನೋಡಪ್ಪ, ದಿನ ಹೇಳ್ತಾರಲ್ಲ, ದಿನ ಅಳವ್ರಿಗೆ ದಿನ ಸಾಯೋರ್ಗೆ ಅಳವ್ರು ಯಾರು ಅಂತ. ನಮ್ಮ ದಿನ ಬೆಳಗ್ಗೆ ಇವತ್ತೆಲ್ಲ ಗೋಳಿದ್ದಿದ್ದೆ, ಇದನ್ನ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ಮುಂದಕ್ಕೂ ಮಾಡಿ. ರಕ್ಷಣೆ ಯಾವ್ದಾರು ಅರ್ಥಗರ್ಭಿತವಾಗಿ, ಯಾವ್ದಾರು ಜನದ ಪರವಾಗಿ, ಈಗ ಕೃಷ್ಣರು ಪಾದಯಾತ್ರೆ ಮಾಡಿದ್ರು ಕಾವೇರಿಗೋಸ್ಕರ. ಹಿಂದೆ ಚಡ್ಡಿ ಮೇಲೆ ಬಾಲಾಜಿಯವರು ಭಾರತವನ್ನು ಒಂದುಗೂಡಿಸಲಿಕ್ಕೆ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ, ಬೇರೆ ರೀತಿಯ ತರಗತಿಗೆ ರಾಹುಲ್ ಗಾಂಧಿ. ನಾವು ಗಣಿ ಲೂಟಿ ಆಗ್ತಾ ಇತ್ತು, ದೇಶದ ಸಂಪತ್ತು ಹೋಗ್ತಾ ಇತ್ತು. ಅದನ್ನು ತಡಿಲಿಕ್ಕೆ ಒಂದು ಕಾನೂನನ್ನು ತರಲಿಕ್ಕೆ ನಾವು ಬಳ್ಳಾರಿ ಯಾತ್ರೆ ಕಾವೇರಿ ಜನಾಂಗ ಪ್ರದೇಶದ ಜನರಿಗೆ ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ ಎಲ್ಲರಿಗೂ ಅನುಕೂಲ ಆಗಿದೆ ಅಂತೇಳಿ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇತ್ತೀಚೆಗೆ ನಾವು ಏನು ಪಾದಯಾತ್ರೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹಾಗೆ ಡಿಕೆ ಶಿವಕುಮಾರ್ ಅವರ ವಾಗ್ದಾಳಿಯನ್ನ ನೋಡಿದ್ವಿ. ಆಗ ಡಿಕೆ ಶಿವಕುಮಾರ್ ಅವರು ದೇವೇಗೌಡರ ಆಸ್ತಿ ಬಗ್ಗೆ ಕೂಡ ಮಾತನಾಡಿರ್ತಾರೆ, ಅವರ ಸೈಟ್ಗಳ ಬಗ್ಗೆ ಕೂಡ ಮಾತನಾಡಿರ್ತಾರೆ. ಇವತ್ತೆಲ್ಲೋ ತಿರುಗೇಟನ್ನ ಕೊಡೋದಕ್ಕೆ HDD ಮುಂದಾದ್ರ ಅಂತ? ಪವಿತ್ರ, ಈಗಾಗಲೇ DCM DK ಶಿವ ಸಾಕಷ್ಟು ಒಂದ್ ಕಡೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ HD ಕುಮಾರಸ್ವಾಮಿ ಮತ್ತೆ DK ಶಿವಕುಮಾರ್ ನಡುವೆ ವಾಗ್ವಾದ ನಡೀತಾನೆ ಇದೆ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು DCM DK ಶಿವಕುಮಾರ್ ಅವರು ಮಾತನಾಡಿರುವಂತದ್ದು ಏನು, ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು, ಏನು ಅವರ ಒಂದು ಸದಾಶಿವನಗರದಲ್ಲಿ ಒಂದು ಏನು ಸೈಟ್ ಅನ್ನ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಕೂಡ ದಲಿತರ ಸೈಟ್ ಅನ್ನ ಒಂದ್ ಕಡೆ ಬೆದರಿಸಿ ಅದನ್ನ ಸೈಟ್ ಅನ್ನ ತೆಗೆದುಕೊಂಡಿದ್ದಾರೆ, ಅಲ್ಲಿ ಆಸ್ತಿ ಆ ರೀತಿಯಲ್ಲಿ ಮಾಡಿದ್ದಾರೆ ಅನ್ನುವಂತ ರೀತಿಯಲ್ಲಿ ಕೂಡ ಅವರು ಆರೋಪ ಮಾಡಿದ್ರು. ಹಾಗಾಗಿ ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು DCM DK ಶಿವಕುಮಾರ್ ಹೇಳಿರುವಂತದ್ದು, ಅವರು ಕುಮಾರಸ್ವಾಮಿ ಅವರು ಏನು ಈ ರೀತಿಯಾಗಿ ಆರೋಪ ಮಾಡಿದ್ದಾರೆ, ದಲಿತರ ಒಂದು ಭೂಮಿಯನ್ನ ತೆಗೆದುಕೊಂಡಿದೆ ಅನ್ನುವಂತ ರೀತಿಯಲ್ಲಿ ಅದನ್ನ ಬಿಚ್ಚಿಡ್ಲಿ ಅನ್ನುವಂತ ರೀತಿಯಲ್ಲಿ ಕೂಡ ಇವತ್ತು DK ಶಿವಕುಮಾರ್ ಹೇಳಿರುವಂತದ್ದು. ಅದು ಯಾವ ರೀತಿಯಾಗಿ ನಾನು ದಲಿತರ ಭೂಮಿಯನ್ನ ತೆಗೆದುಕೊಂಡಿದ್ದೇನೆ, ಬೆದರಿಸಿ ತೆಗೆದುಕೊಂಡಿದ್ದೇನೋ ಅದನ್ನೆಲ್ಲವನ್ನು ಕೂಡ ಜನರ ಮುಂದೆ ಬಿಚ್ಚಿಡ್ಲಿ ಅನ್ನುವಂತ ರೀತಿಯಲ್ಲಿ ಕೂಡ ಹೇಳಿದ್ರು. ಅದೇ ರೀತಿ ದೇವೇಗೌಡರ ಒಂದು ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಕೂಡ ಒಂದು ಮಾತನಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಗೆ ಒಂದು ಆಸ್ತಿಯನ್ನ ಸಂಪಾದನೆ ಮಾಡಿದ್ರು ಅನ್ನುವಂಥದ್ದು ಕೂಡ ನಮಗೂ ಕೂಡ ಗೊತ್ತು. ಅದನ್ನ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ನಾವು ಬಿಡುಗಡೆ ಮಾಡ್ತೇವೆ ಅನ್ನುವಂತ ರೀತಿಯಲ್ಲಿ ಕೂಡ ಇವತ್ತು DCM DK ಶಿವಕುಮಾರ್ ಅವರು HD ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಸಾಕಷ್ಟು ಒಂದ್ ಕಡೆ ಆಕ್ರೋಶವನ್ನು ಹೊರ ಹಾಕಿರುವಂತದ್ದು. ಪವಿತ್ರ, ಎಸ್, ಅದಕ್ಕೆ ಇವತ್ತು ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ ಬಸವರಾಜ್. ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು, ದಿನಾ ಸಾಯೋರಿಗೆ ಅಳವ್ರು ಯಾರು, ದಿನ ಬೆಳಗಾದ್ರೆ ಒಂದೊಂದು ಹೇಳಿಕೆಗಳನ್ನ ಕೊಡ್ತಾರೆ, ಅವ್ರ ಹೇಳಿಕೆಗಳಿಗೆಲ್ಲ ಕಿವಿ ಕೊಡ್ತಾ ಕೂತ್ಕೊಳ್ಳಕ್ ಟೈಮ್ ಇಲ್ಲ, ಅದಕ್ಕೆಲ್ಲ ನಾವು ತಕ್ಕ ಉತ್ತರವನ್ನ ಕೊಡ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಕೂಡ ಕೊಡ್ತಾರೆ. ಪವಿತ್ರ, ಖಂಡಿತವಾಗ್ಲೂ ಕೂಡ ಕುಮಾರಸ್ವಾಮಿ ಅವರು ಹಲವಾರು ಆರೋಪಗಳನ್ನ ಮಾಡ್ತಾರೆ. ಅಂದ್ರೆ ಹಿಟ್ ಅಂಡ್ ರನ್ ಮಾಡುವಂತವ್ರು ಕುಮಾರಸ್ವಾಮಿ ಅವರು ಅನ್ನುವಂಥದ್ದು DK ಶಿವಕುಮಾರ್ ಹೇಳುವಂಥದ್ದು. ಹಾಗಾಗಿ ಅವರ ಒಂದು ಕೆಲವೊಂದಿಷ್ಟು ಪ್ರಶ್ನೆಗಳು ನಾನು ಉತ್ತರ ಕೊಡಲ್ಲ ಅನ್ನುವಂತ ರೀತಿಯಲ್ಲೂ ಕೂಡ ಹಲವು ಬಾರಿ ಹೇಳ್ತಾ ಇದ್ರು. ಆದ್ರೆ ಇವತ್ತು ಅವ್ರು ಏನೇನು ಪ್ರಶ್ನೆ ಕೇಳಿದ್ರು ಅದಕ್ಕೆಲ್ಲವಕ್ಕೂ ಕೂಡ ಒಂದು ಉತ್ತರವನ್ನ ಕೊಟ್ಟಿರುವಂತದ್ದು. ಮತ್ತೆ ಪ್ರಮುಖವಾಗಿ HD ಏನ್ ದೇವೇಗೌಡರು ಕೂಡ ಏನು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದಾರೆ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿರುವಂತದ್ದು. ಏನಂತಂದ್ರೆ ಈಗಾಗಲೇ DK ಶಿವಕುಮಾರ್ನ ಒಳಗಡೆ ಹಾಕ್ಬೇಕು, CM ಸಿದ್ದರಾಮಯ್ಯವ್ರನ್ನ ಒಳಗಡೆ ಹಾಕ್ಬೇಕು ಅಂತ ಸಾಕಷ್ಟು ಒಂದು ರೀತಿಯಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ. ನಾನು ಎಲ್ಲದಕ್ಕೂ ಕೂಡ ರೆಡಿ ಆಗಿದ್ದೇನೆ ಅನ್ನುವಂತಹ ರೀತಿಯಲ್ಲಿ ಕೂಡ ದೇವೇಗೌಡರ ಕುಟುಂಬದ ವಿರುದ್ಧ ಒಂದ್ ಕಡೆ ಒಂದು ವಾಗ್ದಾಳಿಯನ್ನು ಕೂಡ ಇವತ್ತು DK ಶಿವಕುಮಾರ್ ನೀಡಿರುವಂತದ್ದು. ಅವರ ಒಂದು ಪ್ರಶ್ನೆಗಳಿಗೂ ಕೂಡ ಇವತ್ತು ಸಾಕಷ್ಟು ಒಂದು ರೀತಿಯಲ್ಲಿ ಅವ್ರು ಏನೇ
ಏನೇನು ಒಂದು ಆರೋಪಗಳನ್ನ ಮಾಡಿದ್ದಾರೆ, ಆ ಎಲ್ಲಾ ಆರೋಪಗಳಿಗೆ ಕೂಡ ತಿರುಗೇಟನ್ನ ಕೊಟ್ಟಿರುವಂತದ್ದು. ಇನ್ನು ಪ್ರಮುಖವಾಗಿ ಏನು ಮೈಸೂರಿನಲ್ಲಿ ನಡೀತಕ್ಕಂಥ ನಾಳೆ ಸಮಾವೇಶ ಏನಿದೆ, ಆ ಸಮಾವೇಶದಲ್ಲಿ ಸಂಪೂರ್ಣವಾಗಿ ಏನು ಆ ನಾಯಕರ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಏನು ಆರೋಪಗಳಿದಾವೆ, ಆ ಎಲ್ಲಾ ಆರೋಪಗಳಿಗೂ ಕೂಡ ಅಲ್ಲಿ ಬಹಿರಂಗವಾಗಿ ಜನರ ಮಧ್ಯೆ ನಾವು ಒಂದು ಉತ್ತರವನ್ನ ಕೊಡ್ತೇವೆ ಅನ್ನುವಂಥದ್ದು, ಎಲ್ಲದಕ್ಕೂ ಕೂಡ ನಾವು ಸಿದ್ಧವಿದ್ದೇವೆ ಅನ್ನುವಂತ ರೀತಿಯಲ್ಲಿ ಕೂಡ ಇವತ್ತು DCM DK ಶಿವಕುಮಾರ್ ಮಾತನಾಡಿರುವಂತದ್ದು. ಎಸ್ ಬಸವರಾಜ್, ನಾವು ನೋಡ್ತಾ ಇದೀವಿ, ಗಮನಿಸ್ತಾ ಇದೀವಿ, ಒಂದಾದ ಮೇಲೆ ಒಂದು ವಿಚಾರಗಳು ಬರ್ತಾನೆ ಇದೆ. ಮೂಡ ಬಂತು, ವಾಲ್ಮೀಕಿ ಬಂತು, ಅದಾದ ನಂತರ ಕಾಂಗ್ರೆಸ್ನವರು 21 ಹಗರಣ, ಬಿಜೆಪಿ ಅವರ ಹಗರಣಗಳನ್ನ ಹೊರ ಹಾಕಿದ್ರು. ಈಗೆಲ್ಲದಕ್ಕೂ ಮುಂದುವರೆದು ಈಗ DCM ಕೂಡ ಇಲ್ಲಿ ಸಿಕ್ಕಾಕಿಸಬೇಕು. ಕೇವಲ ಸಿಎಂ ಮಾತ್ರ ಸಿಕ್ಕಾಕ್ಸಿದ್ರೆ ಸಾಲದು, ಸರ್ಕಾರ ಕೆಡಬೇಕು ಅಂದ್ರೆ ಇಬ್ಬರನ್ನೂ ಕೂಡ ಇಕ್ಕಟ್ಟಿನಲ್ಲಿ ಸಿಕ್ಕಾಕ್ಸ್ಬೇಕು. ಸೊ ಹಾಗಾಗಿ DK ಶಿವಕುಮಾರ್ ಅವರ ಹಳೆ ಕೇಸ್ಗಳನ್ನು ರಿಓಪನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಸಾಧ್ಯನಾ ಹಾಗಾದ್ರೆ? ಪವಿತ್ರ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ CM ಸಿದ್ದರಾಮಯ್ಯವ್ರನ್ನ ಅಷ್ಟೇ ಅಲ್ಲ, ನನ್ನನ್ನು ಕೂಡ ಜೈಲಿಗೆ ಹಾಕ್ಬೇಕು ಅನ್ನುವಂತಹ ಒಂದು ರೀತಿಯ ಒಂದು ಪ್ರಯತ್ನ ಕೂಡ ನಡೀತಾ ಇದೆ. ಅದು ಎಲ್ಲವೂ ಕೂಡ ನಮಗೆ ತಿಳಿತಾ ಇದೆ, ಅದಕ್ಕೆಲ್ಲವೂ ಕೂಡ ನಾವು ಸಿದ್ಧರಿದ್ದೇವೆ ಅನ್ನುವಂತ ರೀತಿಯಲ್ಲಿ ಕೂಡ ಇವತ್ತು DK ಶಿವಕುಮಾರ್ ಹೇಳಿರುವಂತದ್ದು. ಹಾಗಾಗಿ ಈಗ CM ಸಿದ್ದರಾಮಯ್ಯವ್ರ ವಿರುದ್ಧ ಕೇಳಿ ಬಂದಿರತಕ್ಕಂತ ಮೂಡ ಪ್ರಕರಣ ಏನಿದೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದ್ ಕಡೆ ಗೊಂದಲಗಳು ಸೃಷ್ಟಿಯಾಗಿದ್ದಾವೆ. ಬಿಜೆಪಿ ಮತ್ತು JDS ಎರಡೂ ಪಕ್ಷದ ನಾಯಕರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಎಲ್ಲ ಒಂದ್ ಕಡೆ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಪ್ರಯತ್ನ ಅನ್ನುವಂತಹ ರೀತಿಯಲ್ಲಿ ಕೂಡ ಹೇಳಿರುವಂತದ್ದು. ಹಾಗಾಗಿ ಇಂಥ ಒಂದು ಷಡ್ಯಂತ್ರ ಏನಿದೆ, ಬಿಜೆಪಿ ಮತ್ತು JDS ನಾಯಕರ ಷಡ್ಯಂತ್ರಕ್ಕೆ ನಾವು ಪ್ರತ್ಯುತ್ತರ ಕೊಡ್ತೇವೆ. DCM ಮತ್ತೆ CM ಅನ್ನ ಒಂದ್ ಕಡೆ ಅವ್ರನ್ನ ಯಾವುದೋ ಒಂದು ಪ್ರಕರಣಗಳಲ್ಲಿ ತೆಗೆದುಕೊಂಡು ಅವ್ರನ್ನ ಬಂಧನ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಕೂಡ ಪ್ರಯತ್ನಗಳು ಸಾಗ್ತಾ ಇದ್ದಾವೆ. ಅವಕ್ಕೆಲ್ಲವೂ ಕೂಡ ನಾವು ಉತ್ತರವನ್ನ ಕೊಡ್ತೇವೆ, ಅದಕ್ಕೆಲ್ಲವೂ ಕೂಡ ಸಿದ್ಧ ಅನ್ನುವಂತಹ ರೀತಿಯಲ್ಲಿ ಕೂಡ ಇವತ್ತು DK ಶಿವಕುಮಾರ್ ಹೇಳಿರುವಂತದ್ದು. ಒಟ್ಟಾರೆಯಾಗಿ ಬಸವರಾಜ್, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾಂಗ್ರೆಸ್ ನಾಯಕರಿಗೆ ಕಂಟಕ ಆಗೋದಂತೂ ಶತಸಿದ್ಧ ಅನ್ನೋದಾಯ್ತು. ಯಾಕಂದ್ರೆ ಮಾಜಿ ಪ್ರಧಾನಿಗಳೇ ಈಗ ಸಿಡಿದೆದ್ದಿದ್ದಾರೆ ಅಂತಂದ್ರೆ ಉಭಯ ನಾಯಕರನ್ನ ಕೆಡವೋದು ಪಕ್ಕಾ ಅಂತ ಆಯ್ತಾ? ಹಾಗಾದ್ರೆ ಮುಹೂರ್ತ ಫಿಕ್ಸ್ ಆಯ್ತಾ?